ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿಗೆ ನಮ್ಮ ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಬರ್ಡ್ಸ್ ಆಫ್ ಪ್ಯಾರಡೈಸ್ ನಿಯರ್ ಕನಕ್ಪುರ. ನನ್ನ ಜೊತೆ ಆಸ್ ಯೂಶುವಲ್ ನಮ್ಮ ಫ್ರೆಂಡ್ ಮೆಲ್ಲಗಪ್ಪ, ನಂದೇನು ಫಾಲ್ಟ್ ಇಲ್ಲ. ಆಸ್ ಯೂಶುವಲ್ ನಮ್ಮ ಜೊತೆ ಇವತ್ತು ನನ್ನ ಫ್ರೆಂಡ್, ನಮ್ಮ ಡ್ರೈವರ್ ಶಶಾಂಕ್ ಶರ್ಮಾ, all the way from Sringeri. ನಮ್ಗೆ ಬೇಸರ ಆಗ್ತದೆ ಕಣ. ನೀನು ಬಾ. ಆದರ್ಸ್ ನೀನ್ ಇಲ್ದೇ ಇರೋ ಪ್ಯಾರಡೈಸ್ ತರ ಕಾಣಿಸಲ್ಲ, ನರ್ಕ ತರ ಕಾಣಿಸುತ್ತೆ. ನೀನ್ ಬಂದ್ರೆ ಪ್ಯಾರಡೈಸ್ ಬಂದ್ರೆ ನೀನು ಮುಂದೆ ಸತಿ ಬಂದಾಗ ನೀನು ಒಬ್ಬನೇ ಕಳಿಸ್ತೇವೆ. Hi guys, welcome to Birds of Paradise Foundation. Let's go. Okay with Kannada as well as English. ಎರಡೂ ಹೇಳ್ತೀನಿ because I can recognize a lot of Kannadigas. Yes, yeah. Because ಎಷ್ಟು ಜನ ಕನ್ನಡ ಇದ್ದಾರೆ? Lift your hands. Yeah, I can catch them by the vibes and all the English wanting or other languages. Fine. Okay. Lift your hands. Okay. Okay, ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಈ ಸೆಷನ್ ನಡೆಯುತ್ತೆ. So I will just start with ಪ್ರಾಣಿ ಮುಟ್ಟುವಾಗ it is better to touch them on the back. ನೀವು ಅದೇ ಬೆನ್ ಮುಟ್ಟಿದ್ರೆ they will all be fine. Okay, so avoid touching neck, head and mouth. Neck to ತಲೆ. ಏನನ್ ಮುಟ್ಟಿನ ನಾನು ಇದೆಲ್ಲ ಏನ್ ದೊಡ್ಡದ ಬಿಡಪ್ಪ, ಯಾಯೋ ಮುಟ್ಟಿ. ನಾವೆಲ್ಲ ಹುಲಿ ಬಾಯಿ ತೆಗೆದುಬಿಟ್ಟು ಹಲ್ಲಿ ಎಣಸೋರು. So yes, so he is not your normal rats ಅಥವಾ mice ಅಲ್ಲ. ನಮ್ಮ ಮನೆ ಹತ್ರ ಕಾಣೋ ಇಲಿಗಳಲ್ಲ. ನಮ್ಮ ಮನೆ ಹತ್ರ ಕಾಣೋ ಇಲಿಗಳಲ್ಲಿ all the house rats in their tail, ಅವ್ರ ಬಾಲದಲ್ಲಿ ಯಾವುದೇ ತರಹದ ಕೂದಲಿರಲ್ಲ. They will not have any kind of pain. ಏನಂತಂದ್ರೆ these guys are coming from Mongolian desert. Again, he will use his tail, ಅವ್ರ ಬಾಲನ ಮಫ್ಲರ್ ತರ ಉಪಯೋಗಿಸ್ಕೊಳ್ತಾರೆ. Keep himself warm. ಇವ್ರ ಜೊತೆ ಇಂಟರಾಕ್ಟ್ ಮಾಡಬೇಕು ಅಂದ್ರೆ if you guys ಟಚ್ ಮಾಡ್ಬೋದು. ಆದಷ್ಟು ಫ್ಲಾಟ್ ಆಗಿ ಸೊ ದಟ್ ಅವ್ರಿಗೆ ಗುಡ್ ಸರ್ಫೇಸ್ ಸಿಗುತ್ತೆ. ಸೊ ಅವ್ರಿಗೆ ಸ್ಟ್ಯಾಂಡಿಂಗ್ ಪೊಸಿಷನ್ ಕೊಡೋದಕ್ಕೆ ಇನ್ನೂ ಈಸಿ ಆಗುತ್ತೆ. ನಿನಗೆ ಯಾವ ಆವೇಶನೂ ಕೊಡಲ್ಲ ಇಡು. ಇರೋರ್ನ ಇಟ್ಕೊಂಡು ಬಂದಿದ್ದೀನಿ, ಸ್ವಲ್ಪ ಸೆಟಲ್ ಆಗೋದಕ್ಕೆ ಸ್ವಲ್ಪ ಹೋಗ್ಬೇಕು. ಇವಕ್ಕೆ ಯೂಶುವಲಿ ಏನು ಫುಡ್? ಪೆಲ್ಲಿಟ್ಸ್, ಸಾಕ್ತಿಯಾ? ಸೀಡ್ಸ್. ನಮ್ಗೆ ಆವೇಶನ ಎಲ್ಲ ಕೊಡ್ತೀವಿ. ಅದು ಆಯ್ತು ಕಣ, ನಿಂದು ಶುಕ್ರ ದಶೆ ಐತೆ ನಿಂದು. ಇಲ್ಲಿ ನೋಡ್ತಿದ್ದಾನೆ ಬಾ. So it's called a guinea pig. You ಕೂಡ he will come up on your lap. Guys, it's a guinea pig. I will keep it on your lap. You can pet it on the lap. ನಮ್ದ್ರಲ್ಲಿ ಒಂದು ಹಂದಿ ಐತೆ, ಇಟ್ಸ್ ಕರಿ ಪಿಗ್. ಆದರ್ಶ ಥರನೇ ಇದೆ. ದಡ ನಿನ್ ದೇವದಾಸ ಆಗ್ಬೋದು ಆರಾಮಾಗಿ. ಇಸ್ತಾ ಇದ್ದಾನೆ. ಅಂಗೋರಾ ರಾಬಿಟ್ಸ್ ಅಂತ ಕರೀತಾರೆ. ದೇ ಆಲ್ ಕಮ್ ಫ್ರಮ್ ಟರ್ಕಿ ಅನ್ನೋ ಪ್ರದೇಶದಿಂದ ಬರುತ್ತೆ. ಮುಖ ಎಲ್ಲಿದೆಯೋ ಲೈಟ್ ಮುಖನೇ ಒಂಥರ ಗೊತ್ತಾಗಲ್ಲ. ಕೂದಲು ಜಾಸ್ತಿ ಅಲ್ಲ. ಫುಲ್ ಹೆಂಗಿದಲ್ಲ. ಹ್ಯಾಂಡಲ್ ಮಾಡೋದೇನಾದರೂ ಎಕ್ಸ್ಚೇಂಜ್ ಆಯ್ತು ಅಂದರೆ ಬೈಟ್ ಮಾಡೋದು ಚಾನ್ಸಸ್ ಇರುತ್ತೆ. ಓಕೆ, ಅಂದರೆ ಹಿಂಗೆ ಮಾಡಬೇಕು, ಉಲ್ಟಾ ಮಾಡಿದ್ರೆ ಮುಗೀತು ನಮ್ಮ ಕೆಲಸ. ಇವಾಗೇನು ಅಲ್ಲ ಸರ್, ಅವ್ರಲ್ಲಿ ಮಲಗಿರ್ತಾರಲ್ಲ ಅವಾಗ ನೀವು ಹೋಗಿ ಟಚ್ ಮಾಡಿದ್ರೆ ಟಚ್ ಮಾಡಿದ ತಕ್ಷಣ ಬ್ಲಡ್ ಬರುತ್ತೆ.
ಅಷ್ಟು ಶಾರ್ಪ್. ಅವ್ರು ಇವಾಗ ಅಲರ್ಟ್ ಆಗಿದ್ದಾರೆ ಅಂತ ಅಂದ್ರೆ ಅದು ಸ್ವಲ್ಪ ಶಾರ್ಪ್ ಇರಲ್ಲ, ಅಷ್ಟು ಶಾರ್ಪ್ ಇರಲ್ಲ. ನಮಸ್ಕಾರ ಕಣಣ್ಣ. ನಿನ್ ಬಿಟ್ರೆ ನನ್ಗೆ ಯಾರ ಗತಿನೋ? ದೇವದಾಸ್ ಬಚ್ಚಿಡ್ಕೊಂತ ಇದೆ ಆಕ್ಚುಲಿ. ಇಲ್ಲ ಎರಡು ಇದಾವೆ, ಮುಟ್ಬೋದು, ಏನಾಗಲ್ಲ. ಇದು ಕೊಟ್ಟಿದ್ದೆ. ಮಾಡ್ತಾರೆ ಅಲ್ಲ. ಈಗ ಕಾಣತ್ತೆ. ಅಲ್ಲೊಂದು ಮರೀತು ನೋಡಿದ್ಯಾ? ನೋಡ್ದೆ. ಹಾಗೆ ವೇಟ್ ಮಾಡ್ಕೊಂಡಿದೆ. ಅದು ಮೊಟ್ಟೆ ಇಟ್ಟಿದೆ ಸರ್. ಇದು ನೋಡೋದಿದೆ ಮೊಟ್ಟೆ. ಹೊಡೆದು ಆಮ್ಲೆಟ್ ಮಾಡ್ತೇನೆ ಬಿಡ್ಲ, ಅದು ಹಾರಕ್ಕೆ ಬರಲ್ಲ. ಈ ಪರಿವಾಳ ನೋಡಿದಾಗ ನಂಗೆ ಕಸ್ತೂರಿ ನಿವಾಸ ಮತ್ತು ರಾಜ್ಕುಮಾರ ಸಿನಿಮಾ ನೆನಪಾಗುತ್ತೆ ನೋಡಪ್ಪ. ನೀರನ್ನೇ ಹಿಂಗೆ ಕುಡಿತವನೆ. ಒಂದು ಪೆಗ್ ವಿಸ್ಕಿ ಹಾಕ್ಬಿಟ್ಟಿದ್ರೆ ಹಾಂ. ಕಚ್ಚಲ್ಲ, ಬರ ಜಂಪ್ ಹೊಡೆಯುತ್ತೆ ಅಷ್ಟೇ. Muscovy ducks ಅಂತ ಕರೀತಾರೆ, and they are from Mexico. They are called Muscovy ducks. And what is special about them? They cannot make noise. ನನಗೆ opposite ಅವ್ರು. They have a water proof filter. They have a noise which is secreted in the heart. They take it and spread it all over their hand. It helps them keep water even if they are swans. ಮತ್ತೆ ಇದರಲ್ಲಿ ಏನು ಸ್ಪೆಷಲ್ ಅಂದ್ರೆ ದೇ ಆರ್ ಮೋನೋಗ್ಯಾಮಸ್ ಇನ್ ನೇಚರ್, ಅಂದ್ರೆ ಲೈಫ್ ಲಾಂಗ್ ಒನ್ ಸಿಂಗಲ್ ಪಾರ್ಟ್ನರ್. ಇಫ್ ಒನ್ ಡೈಸ್ ಮತ್ತೊಂದು ಕೂಡ ಸತ್ತೋಗುತ್ತೆ. ಎಸ್, ಹೆಂಗೆ ಅಂದ್ರೆ ಕೊರ್ಗಿ ಊಟ ಬಿಟ್ಟು ಸಾಯುತ್ತೆ. ದೇ ಆರ್ ವೆರಿ ಗುಡ್ ಪಾರ್ಟ್ನರ್ಸ್. ಒನ್ ವಿಲ್ ಫ್ಲೈ ಹೈ, ಅಲ್ಲಿಂದ ಬಿದ್ದು ಸೂಸೈಡ್ ಮಾಡ್ಕೊಳ್ಳೋದು. RCB ಫ್ಯಾನ್ಸ್ ಇದ್ದೀರಾ ಯಾರಾದ್ರು? ಎಲ್ಲ ನಾವು ಎಲ್ಲಾರನ್ನ ಜಸ್ಟ್ ಲಾಯಲ್ ಲೈಕ್ ಅಸ್ ಅಲ್ವಾ? ಅಂಡ್ ಐ ಶೋ ಯು ದ ಬಿಹೇವಿಯರ್. ಕಾಲಲ್ಲಿ ವೈಟ್ ರಿಂಗ್ ಇದೆ, ಕಾಣಿಸ್ತಿದ್ಯಾ? ಅದು ಬಂದು ಮೇಲ್, ದ ಅದರ್ ಒನ್ ಇಸ್ ದ ಫೀಮೇಲ್. ಇಫ್ ಐ ಗೋ ನಿಯರ್ ದ ಮೇಲ್, he will stay there. Female will step back, male will attack. What is female doing? ಕಾಪಾಡ್ರಿ. They become aggressive. Long distance ಹಾರಲ್ಲ. What about you? Long distance ಹಾರಲ್ಲ. Sir, what about you? ಸೇಮ್. You? Sir. ಚಿಕನ್ ನೋಡ್ಕೋಣ. ಅನ್ನ ಒಂದೈತಪ್ಪ. ನಿಜ. Coming up. ಓಲ್ಡ್ ಬೇಬಿ ಅಂತ. Originally from North America. Now So I hope everyone knows which bird. Exactly.
ಸೊ ಕನ್ನಡದಲ್ಲಿ ಏನಂತ ಕರೀತಾರೆ? ಹೌದು. ಸೊ ಲೈಕ್ ಯು ನೋ ಎನಿ ಫ್ಯಾಕ್ಟ್ಸ್ ರಿಗಾರ್ಡಿಂಗ್ ಆಸ್ಟ್ರಿಚಸ್ ಬಿಫೋರ್ ಐಲ್ಟನ್? ಸೊ ನಿಮಗೆ ಕೆಲವೊಂದು ಏನಾದ್ರು ಮಾಹಿತಿ ಗೊತ್ತಾ ಆಸ್ಟ್ರಿಚಸ್ ಬಗ್ಗೆ? ನಾನು ಹೇಳೋದಕ್ಕಿಂತ ಹೇಳು. ಆಸ್ಟ್ರಿಚಸ್ ಹೌದಾ? ಯಾ. Check out the clarity. Things that you have noticed, wings, even they have wings, but in very small size. Even these birds are called as flightless birds. So emus come from Australia and they are Australia's national bird. Size, yes, emus grow height of 6 feet, whereas ostriches they grow height of 9 feet. 9 feet. ಪ್ರಾಪರ್ ಪುಂಗನೂರು ಹಸು ಅಲ್ಲ, ಕ್ರಾಸ್ ಬ್ರೀಡ್ ಪುಂಗನೂರು ಹಸು ಅಂದ್ರೆ ಆಂಧ್ರ ಪ್ರದೇಶದಿಂದ ಬರುವಂತ ಒಂದು ತಳಿ, ಮತ್ತೆ ಕರ್ನಾಟಕದಿಂದ ಬರುವಂತ ಒಂದು ತಳಿ ಮಲ್ನಾಡ್ ಗಿಟ. All the gold band kindly gather here. ಉದ್ದ ಬೆಳೆಯುವಂಥದ್ದು. ಸೊ ನೀವು ಬೇರೆ ಡಾಂಕೀಸ್ ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈಟ್ ಇರ್ತಾರೆ, ಬಟ್ ಇವ್ರು ಬಂದು ಮ್ಯಾಕ್ಸಿಮಮ್ ಹೈಟ್ ಬೆಳೆಯುವಂಥದ್ದು. ಸೊ ನಿಮಗೇನಾದ್ರು ಕತ್ತೆಗಳ ಬಗ್ಗೆ ಗೊತ್ತಾ? ಯು ಪೀಪಲ್ ನೋ ಎನಿಥಿಂಗ್ ಅಬೌಟ್? So over here we'll start off with the first fish right behind you. ನಿಮ್ ಹಿಂದೆ ಒಂದು ಮೀನ್ ಇದೆ. ಹಂಗೆ ಇಟ್ಕೊಂಡ್ರೆ ಕೈ ತಾಕ್ಸುತ್ತೆ ಸ್ವಲ್ಪ. ಇಲ್ಲ ಬಿಟ್ರು ನಾನು ನಾನ್ತಾ ಇದೆ ಸ್ವಲ್ಪ ಅದು. ಇವರಿಬ್ರು ಜೋಡಿ ಇದ್ರದ್ದು ಮತ್ತೆ ಹಂದಿದು ಅದೇ ಬಂಡೆ ಮತ್ತೆ ಆದಷ್ಟು ನಿಜ. ಆದರ್ಸ್ ಇಲ್ಲಿ ನೋಡಪ್ಪ, ಇಲ್ಲಿ ಇಲ್ಲಿ ಕಾಣಲ್ಲ. ಅದ್ರ ಆದರೂ ಏನು ಹೇಳಪ್ಪ, ನನಗೆ ಹಿಂಗೆಲ್ಲ ಕೇಜ್ ಒಳಗೆ ಇಡೋದು ಇಷ್ಟ ಆಗಲ್ಲ. ತೋರಿಸ್ಬೇಕಿತ್ತು ಮರಿಗಳು ನೋಡಿ ಸ್ವಲ್ಪ ಅಲ್ಲಿ ಸುತ್ತ. ನೀವು ಬರ್ತಾ ಆ ಕಡೆ ಒಂದು ಕೋಳಿ ಮಾಡ್ಕೊಂಡು ಅದನ್ನು ಕೊಟ್ಟು totally cold-blooded animal. We call for cold-blooded animal. There are the 5 snake is the most dangerous snake. That is the spectacle cobra, king cobra, Russell's viper, and common crate and sawscale viper. ನಾಗರಾವ್ ಅಂತೀವಿ, ಕಾಳಿಂಗ ಸರ್ಪ ಅಂತ ಹೇಳ್ತೀವಿ, ಕೊಳಕ್ ಮಂಡ ಅಂತ ಹೇಳ್ತೀವಿ, ಮತ್ತೆ
ಗರಗಸ ಮಂಡಲ ಮತ್ತೆ ಇನ್ನೊಂದು ಕಟ್ಟಾವು, ಅದು ನೈಟ್ ಹೊತ್ತು ಮಾತ್ರ ಬರುತ್ತೆ. ಈ ಆಂಟಿ ಪಾಲಿವೆನಮ್ ಅಂತ ಹೇಳ್ತೀವಿ. ಈ ಆಂಟಿ ಪಾಲಿವೆನಮ್ ಅನ್ನೋದು ಒಂದೇ ಒಂದು ಮೆಡಿಸಿನ್ ಎಲ್ಲಾ ಒಂದು ವಿಷಕಾರಿ ಹಾವುಗಳಿಗೂ ಈಗ ಓನ್ಲಿ ಮೆಡಿಸಿನ್. ಸೊ ಈ ಮೆಡಿಸಿನ್ ಇದೆ ಅಂತ ಎಲ್ಲರೂ ಗೊತ್ತಾಯ್ತು ಇವಾಗಲ್ವಾ. ಈ ಮೆಡಿಸಿನ್ 100 years ಬಿಫೋರ್ ಓನ್ಲಿ ನಮ್ ಭಾರತಕ್ಕೆ ಬಂತು, ಬಟ್ ಸ್ಟಿಲ್ ಆಲ್ಸೋ ವಿ ಆಲ್ ಡೋಂಟ್ ನೋ ಅಲ್ವಾ. ಸೊ ಈಗ ತಿಳ್ಕೊಂಡ್ರ ಮೆಡಿಸಿನ್ ಇದೆ ಅಂತ, ಬಟ್ ಎಲ್ಲಿದೆ, ಯಾರು ಕೊಡ್ತಾರೆ, ಇದು ಮೇನ್ ಪಾಯಿಂಟ್. ಹಾವು ಕಚ್ಚಾದ್ಮೇಲೆ ದಯವಿಟ್ಟು ಅನ್ಕೊಳ್ಳಿ, ಯಾರು ಭಯ ಪಡ್ಬೇಡಿ, ಡೋಂಟ್ ಪ್ಯಾನಿಕ್, ಬಿಕಾಸ್ ದಿಸ್ ಇಸ್ ದ ಟೈಮ್ ಲಿಮಿಟೆಡ್ ಆಕ್ಸಿಡೆಂಟ್. ಯಾವುದೇ ಒಂದು ಹಾವು ಡೈರೆಕ್ಟ್ ಆಗಿ ಬಂದು ಯಾರಿಗೂ ಕಚ್ಚಲ್ಲ. ಇದು ಒಂದು ಆಕ್ಸಿಡೆಂಟ್. ಈಗ ಬಂದು 4.5 feet ಇದಾನೆ. ಸೊ ದಿಸ್ ಗೈ ವಿಲ್ ಬಿ ನಾನ್ ವೆನಮಸ್ ಸ್ನೇಕ್. ವಿಷ ಇರೋ ಹಾವುಗಳಿಗೆ 2 ಇರ್ತದೆ. ವಿಷ ಇಲ್ಲ ಅಂದ್ರೆ ಎಷ್ಟಲ್ಲಿ ಇರ್ತದೆ? ಹೌ ಮಚ್ ಟೀತ್ ಇಸ್ ದೇರ್? ನೋ ಟೀತ್, ಅಲ್ಲೇ ಇರಲ್ಲ. ಸೊ ನಮಗೂ ವಿಷ ಇಲ್ಲ, ನಮಗೂ ವೆನಮಸ್ ಇಲ್ಲ, ವಿ ಹ್ಯಾವ್ ದ 32. ಸೊ ಅದೇ ತರ ವಿಷ ಇಲ್ಲದೆ ಇರೋ ಒಂದು ಹಾವುಗಳಿಗೆ ಬಾಯಿ ತುಂಬಾ ಹಲ್ಲಿರ್ತದೆ. ಎಷ್ಟಿರ್ತದೆ? ಬಾಯಿ ತುಂಬ ಕನ್ಸ್ಟ್ರೇಟ್ ಮಾಡ್ಕೊಂಡು ಕನ್ಸ್ಟ್ರೇಟ್. ಸೊ ನಾನು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಇನ್ನೊಬ್ರು ಸೆಂಟರ್ ಹೋಗ್ಬಿಟ್ಟು ಸರ್ ನನ್ ಸ್ನೇಕ್ ಕಿಸ್ ಮಾಡ್ಬೇಕು ಕೊಡಿ ಅಂತ ಕೇಳ್ತಾರೆ. ಸೊ 0.1% ಕಚ್ಬಹುದು. ಸೊ ಇದೆಲ್ಲ ಗೊತ್ತಿಲ್ಲದೆ ನಾವು ಕೊಟ್ಬಿಟ್ರೆ ಸೀದಾ ಕೊಟ್ಟಿರ್ತೀನಿ, ತಗೊಂಡೋಗಿ ಇನ್ನೊಬ್ರು ಮಕ್ಕಳಿಗೆ ಇಟ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಭಯ ಪಟ್ಟಿರ್ತಾನೆ. ಅದೇ ತರ ಅದೆಲ್ಲ ಮಾಡ್ಕೊಡುದು. ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಆಫ್ಟರ್ ಗಿವ್ ದ ಸ್ನೇಕ್, ಇದು ಸ್ನೇಕ್ ಹಾರ ಅಲ್ಲ, ಕರೆಕ್ಟ್. ಸೊ ನಾವು ಇಗ್ವಾನ್ ಅಂತ ಹೇಳ್ತೀವಿ. ಈಸ್ ಅ ಕಂಪ್ಲೀಟ್ಲಿ ವೆಜಿಟೇರಿಯನ್ ಅನಿಮಲ್. ಇವ್ನು ಉಸಿರು ಹೊಡಿಯಲ್ಲ. ಸೊ ಇದು ಕೆಮಿನಿಯನ್ ಅಲ್ಲ, ಇವನ್ ಕಲರ್ ಚೇಂಜ್ ಮಾಡಲ್ಲ. ಓಕೆನಾ? ದಿಸ್ ಅ ಗ್ರೀನ್ ಇಗ್ವಾನ. ಇವನು ಹಿಂಗೆ ಇರ್ತಾನೆ, ಕಂಪ್ಲೀಟ್ಲಿ ವೆಜಿಟೇರಿಯನ್. ಓಕೆನಾ? ಸೊ ಇವನು ಕಚ್ಚೋನು ಕಚ್ಚಲ್ಲ, ಕಚ್ಚವನ. ಆಮೇಲೆ ಏನ್ ಮಾಡಲ್ಲಪ್ಪ, ಆಚೆ ಹೋಗಿ ಹಾವು ಮುಟ್ಟಕ್ಕೆ ಹೋಗ್ಬೇಡಿ. ಹೆದರ್ಬೇಡ. ಹೆದರ್ಬೇಡ. ಏನು ಅಂದಂಗಿದ್ರೆ ಸಾಕಷ್ಟೇ. There are more than 200 birds in there. And you are going to interact with some of them. Some of them are already waiting for you. Okay. ಸುಬ್ಬು ನಮಗೇನೋ ಮಾಡ್ತಾರೆ ಈ ಸೈಡ್ ಬಾ, ಹಂಗೆ ತಿರುಗಿ ಇಲ್ಲೇ ಕತ್ತು ನಮ್ದು ಚೈನ ತಿರುಗ್ತಾರೆ ಬಿಡ. ನಾನು ಅದಕ್ಕೆ ಹೇಳಿದ್ದೆ ಇಲ್ಲಿ ಬಂದ್ಬಿಡು ಅಂತ. ಏನಿದೆ ಒಟ್ಟು ಕಲರ್ ಇದೆ. ಕೊಡಿ ನೋಡಿದ್ರಲ್ಲ, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದರೆ ಇಲ್ಲೊಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಅಗೇನ್ ಐ ಆಮ್ ಟೆಲ್ಲಿಂಗ್, ಓನ್ಲಿ ಇಫ್ ಯು ಆರ್ ಅ ಆ್ಯನಿಮಲ್ ಲವರ್. ಇಲ್ಲಾಂದರೆ ಸಿಕ್ಕಾಪಟ್ಟೆ ಬೋರ್ ಆಗ್ಬೋದು. ಬಟ್ ಅದೇ ನೀವು ಒಂದು ಆ್ಯನಿಮಲ್ ಲವರ್ ಆಗಿದ್ದರೆ ಐ ಹೈಲಿ ರಿಕಮೆಂಡ್ ದಿಸ್ ಪ್ಲೇಸ್. ಇಲ್ಲಿ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಅದ್ರ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಡ್ತಾರೆ. ಅದಷ್ಟೇ ಅಲ್ಲದೆ ಇಲ್ಲಿರೋ ಗೈಡ್ಸ್ ಸ್ಪೀಸೀಸ್ ಡಿಸ್ಕ್ರಿಪ್ಷನ್ನ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಬರೀ ಆ್ಯನಿಮಲ್ಸ್ ಜೊತೆ ಇಂಟ್ರಾಕ್ಷನ್ ಮಾಡೋದಷ್ಟೇ ಅಲ್ಲದೆ ನಾವಿಲ್ಲಿ ಅವುಗಳ ಬಗ್ಗೆ ಸಾಕಷ್ಟು ತಿಳ್ಕೊಬೋದು.
ಸೊ ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ ಡೀಟೇಲ್ಸ್ನ ಹಾಕಿರ್ತೀನಿ. ಸೊ ನಿಮಗೆ ಟೈಮ್ ಸಿಕ್ಕಾಗ 1 ವೀಕೆಂಡ್ ನಿಮ್ಮ ಫ್ಯಾಮಿಲಿ ಆರ್ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಮಜಾ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.